ಫ್ರೆಂಡ್ಸ್, ಇವತ್ತು ಕೂದಲೊಂದು ಉದುರುವುದಕ್ಕೆ ಅಂದರೆ ಉದುರದೇ ಇರೋದಕ್ಕೆ ಒಂದು ಎಣ್ಣೆ ಮಾಡ್ತಾಯಿದ್ದೀನಿ. ಯಾಕಂದರೆ ಈಗ ಅಂತೂ ಸಾಮಾನ್ಯ ಎಲ್ಲರದ್ದು ಕೂದಲು ಉದುರುವುದೊಂದು ಸಮಸ್ಯೆ, ಮತ್ತು ಬೆಳ್ಳಗಾಗೋದು. ಆದರೆ ಬೆಳ್ಳಗಾಗೋದನ್ನು ನಾವು ತಡೆಯೋದಕ್ಕೆ ಆಗೋದಿಲ್ಲ. ನೋಡಿ, ಅದಕ್ಕೆ ನಾನು ಹೆಚ್ಚು ತುಳಸಿ ತಗೊಳ್ಳಿ, ಹಾಗೆ ಹೆಚ್ಚು ಕರಿಬೇವು ಬೇಕು ಇದಕ್ಕೆ. ಆಮೇಲೆ ಗರ್ಗ ಅಂತ, ಭೃಂಗರಾಜ ಅಂತ ಹೇಳ್ತೀವಲ್ಲ, ಈ ಭೃಂಗರಾಜ ಸ್ವಲ್ಪ ಜಾಸ್ತಿ ಇದ್ದರೆ ಒಳ್ಳೆಯದು. ನನಗೆ ಅದು ಜಾಸ್ತಿ ಸಿಗಲಿಲ್ಲ, ನಾನು ಸ್ವಲ್ಪವೇ ತಗೊಂಡಿರೋದು. ನೋಡಿ, ಅದಕ್ಕೆ ಆಮೇಲೆ ಗರಿಕೆ ಸ್ವಲ್ಪ ತಗೊಂಡಿದ್ದೀನಿ ನಾನು. ಇವೆಲ್ಲ ಈ ಚರ್ಮ ರೋಗಕ್ಕೆ, ತಲೆ ತುರಿಕೆಗೆಲ್ಲ ತುಂಬ ಒಳ್ಳೆಯದು. ನೋಡಿ, ಗರ್ಗ ಅಂದರೆ ಇದೆ, ಭೃಂಗರಾಜ ಅಂದರೆ ಇದರದ್ದು ಇನ್ನೊಂದು ಬೇರೆ ಥರ ಇದಿದೆ. ಅದರದ್ದು ಅಂದರೆ ಹತ್ತಿರ ಹೂವಾಗುತ್ತೆ, ಅದಲ್ಲ. ಆಮೇಲೆ ನೋಡಿ, ದಾಸವಾಳದ ಎಲೆ, ಕೇಪಳದ್ದು ಎಲೆ, ಮಾವಿನ ಎಲೆ, ಯಾವುದೆಲ್ಲ ಎಲೆ ಅದೆಲ್ಲ ತುಂಬಾ ಒಳ್ಳೆಯದು. ಯಾಕೆಂದರೆ ಹಿಂದಿನ ಕಾಲದಲ್ಲೆಲ್ಲ ಈ ಪಂಡಿತರೆಲ್ಲ ಮದ್ದೆಲ್ಲ ಕೊಡ್ತಾ ಇದ್ದದ್ದು ಇದರಲ್ಲಿ. ನಾನಿದನ್ನು ಸ್ವಲ್ಪ ತರಿಯಾಗಿ ರುಬ್ಬಿಕೊಂಡಿದ್ದೇನೆ. ಅದು ರುಬ್ಬಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕಿದರೆ ಇದಾಗುತ್ತೆ. ನಾನೊಮ್ಮೆ ನೀರುಳ್ಳಿ ಕೂಡ ತಗೊಂಡಿದ್ದೇನೆ. ಈರುಳ್ಳಿ ಯಾಕೆಂದರೆ ಈರುಳ್ಳಿ ತಲೆ ಕೂದಲು ಬರುವ ಒಂದು ಶಕ್ತಿ ಇದೆ ಅದಕ್ಕೆ. ಅದರ ರಸವನ್ನೇ ತೆಗೆದು ತಲೆಗೆ ಹಾಕ್ತಾರೆ. ನೋಡಿ, ಹಾಗೆ ನಾನು ಸ್ವಲ್ಪ ಒಂದು ಅರ್ಧ ಲೀಟ್ರಷ್ಟು ಎಣ್ಣೆ ತಗೊಂಡಿದ್ದೆ. ತೆಂಗಿನ ಎಣ್ಣೆ ಆದರೆ ತುಂಬ ಒಳ್ಳೆಯದು. ಹೆಚ್ಚಾಗಿ ತೆಂಗಿನ ಎಣ್ಣೆಯಲ್ಲೇ ಮಾಡೋದು, ಕೆಲವರು ಸಾಸಿವೆ ಎಣ್ಣೆಯಲ್ಲಿ ಕೂಡ ಮಾಡ್ತಾರೆ. ಆದರೆ ತೆಂಗಿನ ಎಣ್ಣೆ ತುಂಬ ಒಳ್ಳೆಯದು. ಅದು ಸ್ವಲ್ಪ ಬಿಸಿ ಆಗುವಾಗ ನಾವೆಲ್ಲ ಈ ಎಲೆ ಎಲ್ಲ ತಗೊಂಡಿದ್ದೀವಲ್ಲ, ಅದನ್ನೆಲ್ಲ ಹಾಕಿದರೆ ಆಯಿತು. ಜಜ್ಜಿ ಬಿಟ್ಟು ಬೇಕಾದರೂ ಹಾಕೋಬೋದು, ಇಲ್ಲ ನೀವು ಮಿಕ್ಸಿಯಲ್ಲಿ ಸ್ವಲ್ಪ ಕಟ್ ಮಾಡಿ ಹಾಕಿದರೂ ಒಳ್ಳೆಯದೇ, ಏನು ತೊಂದರೆ ಇಲ್ಲ. ನೀರು ಹಾಕಬೇಡಿ, ಯಾಕಂದರೆ ನೀರು ಹಾಕಿದರೆ ಅದು ಸಿಡಿಯಬಹುದು. ಎಣ್ಣೆಗೆ ಹಾಕುವಾಗ ಸಿಡಿಯುತ್ತಲ್ಲ, ಅದರಿಂದ ನೀರು ಹಾಕೋದು ಬೇಡ. ನೀರು ಹಾಕದೇ ಇರುವಾಗ ಅದು ಅಷ್ಟು ರುಬ್ಬೋದಕ್ಕೆ ಆಗೋದಿಲ್ಲ, ಅದರಿಂದ ಕಲ್ಲಲ್ಲಿ ಗುದ್ದಿ ಹಾಕ್ಬೋದು ಬೇಕಾದರೆ. ಇದನ್ನು ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ಹಾಕಿದ್ದೇನೆ, ಅದರಿಂದ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಅಂದರೆ ಕೆಲವರೆಲ್ಲ ಮಾಡಿ ನೋಡಿದ್ದಾರಂತೆ, ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕೆಲವರು ಗರ್ಗ ಇದ್ದರೆ ಕಳಿಸಿ ಅಂತ ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ಈಗ ಇಲ್ಲ, ಮುಂಚೆ ಆದರೆ ತುಂಬ ಗರ್ಗ ಇತ್ತು. ನೋಡಿ, ಕೆಲವರಿಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಯಾಕಂದರೆ ಇದು ಕೂಡ ಸ್ವಲ್ಪ ಗರ್ಗದ ಥರನೇ ಇದೆ, ಅಂದರೆ ಭೃಂಗರಾಜದ ಥರನೇ ಇದೆ. ಆದರೆ ಇದರ ಹೂ ನೋಡಿ, ಇದರ ಒಟ್ಟೊಟ್ಟಿಗೆ ಇದೆ, ಹೀಗೆ ಇರೋದಿಲ್ಲ. ಅದರದ್ದು ಹೂ ಆದರೆ ಸ್ವಲ್ಪ ಮೇಲ್ಗಡೆ ಬಂದುಬಿರುತ್ತೆ, ಅದು ಗೊತ್ತಾಗುತ್ತೆ ನಮಗೆ. ಇದು ಮಾತ್ರ ಅಲ್ಲ, ಇದು ಕಳೆ ಗಿಡ ಅಷ್ಟೇ. ಅದು ಕೂಡ ಯಾವುದಕ್ಕಾದರೂ ಉಪಯೋಗ ಬರ್ಬೋದು, ನನಗೆ ಅದರ ಬಗ್ಗೆ ಗೊತ್ತಿಲ್ಲ. ಆಮೇಲೆ ನೋಡಿ, ಇದು ಎಣ್ಣೆಯನ್ನು ನಾವು ಚೆನ್ನಾಗಿ ಬಿಸಿ ಮಾಡಬೇಕು. ಅದು ಅಂದರೆ ಕರು ಅಂತ ಆಗಬೇಕು, ತುಂಬ ಕ್ರಿಸ್ಪಿಯಾಗಿ ಬರಬೇಕು ನಮ್ಮ ಎಲೆ ಎಲ್ಲ. ಆಮೇಲೆ ಅದನ್ನು ಹಿಂಡಿ ತೆಗೆಯೋದು. ಬೇಕಿದ್ರೆ ನಾವು ಒಂದು ಬಟ್ಟೆಯಲ್ಲಿ ಮಾಡಿದರೆ ತುಂಬ ಒಳ್ಳೆಯದು, ಯಾಕಂದರೆ ಪೂರ್ತಿ ನಮಗೆ ಅದರದ್ದು ಎಣ್ಣೆ ಸಿಗುತ್ತೆ. ನಾನು ಸ್ವಲ್ಪ ಮಾಡಿದ್ದು, ಅದರಿಂದ ಬಟ್ಟೆಯಲ್ಲಿ ಹಿಂಡಿ ತೆಗೆಯೋದು ಒಳ್ಳೆಯದು. ನಿಮಗೆ ಜಾಸ್ತಿ ಭೃಂಗರಾಜದ್ದೆಲ್ಲ ಸಿಕ್ಕಿದರೆ ಜಾಸ್ತಿ ಎಣ್ಣೆ ಹಾಕಿಬಿಟ್ಟು ಮಾಡ್ಬೋದು. ನಿಮಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಸಿಗ್ತಾಯಿದ್ರೆ, ಅಂದರೆ ಕೆಲವರ ಮನೆ ಪಕ್ಕದಲ್ಲೆಲ್ಲ ಇರುತ್ತಲ್ಲ, ಅದರಿಂದ ನೀವು ತಿಂಗಳಿಗೆ ಮಾಡಿಕೊಂಡು ತಲೆಗೆ ಹಾಕೋಬೋದು ಫ್ರೆಶ್ ಆಗಿ. ಇದು ಹಾಗೆ ಮಾಡ್ಕೊಂಡಿಟ್ಟರು ಏನು ಹಾಳಾಗೋದಿಲ್ಲ, ತುಂಬ ಸಮಯ ಏನಾಗೋದಿಲ್ಲ. ನೀವು ಈರುಳ್ಳಿಯನ್ನು ಜಜ್ಜಿ ಇಲ್ಲದಿದ್ದರೆ ಮಿಕ್ಸಿಯಲ್ಲಿ ಸ್ವಲ್ಪ ಗ್ರೈಂಡ್ ಮಾಡಿ ಬೇಕಾದರೂ ಹಾಕೋಬೋದು. ಅದರ ರಸವನ್ನೇ ಹಾಕಿದ್ರೂ ಒಳ್ಳೆಯದೇ, ಯಾಕಂದರೆ ಅದು ಕೂದಲಿಗೆ ಶಕ್ತಿ ಕೊಡ್ತದೆ, ಹಾಗೆ ಕೂದಲು ಉದ್ದ ಬರೋದಕ್ಕೆ ಅದು ಕೂಡ ಹೆಲ್ಪ್ ಮಾಡ್ತದೆ. ಇನ್ನು ತುಂಬ ಜನ ಕೇಳ್ತಾಯಿದ್ರು, ಕೂದಲು ಕಪ್ಪಾಗೋದಕ್ಕೆ ಏನಾದರೂ ಇದೆಯಾ ಅಂತ. ನಿಜ ಹೇಳಬೇಕಂದ್ರೆ ಒಂದು 45 ವರ್ಷ ಕಳೆದ ಮೇಲೆ ಒಂದು ಕೂದಲು ಬೆಳ್ಳಗಾಗುತ್ತಲ್ಲ, ಅದಕ್ಕೆ ಏನು ಮಾಡಿದರೂ ಆಗೋದಿಲ್ಲ, ಡೈಯೇ ಹಾಕಬೇಕಷ್ಟೇ. ನ್ಯಾಚುರಲ್ ಡೈ ಏನಾದರೂ ಇದ್ದರೆ ಹಾಕೋಬೋದು. ಯಾಕಂದರೆ ನಮಗೆ ಕೂದಲು ದಿವಸ ಬೆಳೀತದೆ. ನಾವು ಸಾಯೋ ತನಕ ಬೆಳೆಯೋ ಒಂದು ಅಂಗ ಅಂದರೆ ಕೂದಲಂತೆ. ನಾವು ಡೈ ಹಾಕಿದ್ರೂ ಒಂದು ವಾರ 15 ದಿವಸದಲ್ಲಿ ಪುನಃ ಕೂದಲು ಬೆಳ್ಳಗಾಗೋದಕ್ಕೆ ಶುರು ಆಗುತ್ತೆ. ಅಂದರೆ ಬುಡದಿಂದ ಅದು ಬೆಳೀತಾ ಬರುತ್ತಲ್ಲ, ಆವಾಗ ಬುಡದಿಂದ ಬರುವಂಥದ್ದೆಲ್ಲ ಬೆಳೆಯೇ ಕೂದಲು. ಅದರಿಂದ ಅದನ್ನೇನು ಮಾಡೋದಕ್ಕಾಗೋದಿಲ್ಲ. ಬೇಕಂದ್ರೆ ನೀವು ಜಿಂಕ್ ಪ್ರಾಬ್ಲಮ್ ಇದ್ದರೆ ಕೂದಲು ಬೆಳ್ಳಗಾಗುತ್ತೆ ಅಂತ ಹೇಳ್ತಾರೆ. ನೋಡಿ, ಇವಾಗ ಎಲ್ಲ ಕ್ರಿಸ್ಪಿ ಆಯಿತು. ನಾನು ಅದನ್ನು ತೆಗಿತಾ ಇದ್ದೇನೆ. ಅದರದ್ದು ಕಲರ್ ಕೂಡ ನಮ್ಮದು ಕಪ್ಪಾಗಿ ಬರುತ್ತೆ ನೋಡಿ. ಸ್ವಲ್ಪ ಅದನ್ನು ಹಾಕುವಾಗ ನಮ್ಮ ಕೂದಲು ಕಪ್ಪಾಗಿ ಕಾಣುತ್ತೆ. ಇದು ಕೂದಲು ಮಾತ್ರ ಉದುರೋದಿಲ್ಲ. ಇದನ್ನು ಮನೆಯಲ್ಲಿ ಒಮ್ಮೆ ಮಾಡಿಟ್ಟು ನೋಡಿ ಬೇಕಾದರೆ. ಭೃಂಗರಾಜ ಸಿಗದಿದ್ದರೆ ಕರಿಬೇವಲ್ಲಿ ಕೂಡ ಮಾಡ್ಬೋದು, ತುಂಬ ಚೆನ್ನಾಗಾಗುತ್ತೆ.